ಸನ್ಮಾನ್ಯ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಾನು, ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ ಕಾರ್ಯಕರ್ತರು ನೊಂದಂಥ ಮನೆಗೆ ಬಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದಿರಿ. ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ, ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಗ್ಯಾರಂಟಿ, ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ. ಹಿಂದೆ ಸಿದ್ದರಾಮಯ್ಯ 2013ರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು 36 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ. ಮಾಡಿದವರೆಲ್ಲ PFIನವರು, KFD ಅವರು. ಇವತ್ತು ಕೊಲೆ ಮಾಡಿರೋದೆಲ್ಲರೂ ಕೂಡ ಜಿಹಾದಿ ಬ್ರದರ್ಸ್. ನಮ್ಮ ಶಿವಕುಮಾರ್ ಹೇಳ್ತಾರಲ್ಲ ಯಾವಾಗ, ಬ್ರದರ್ಸ್ 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 ಅಂತ, ಆ ಜಿಹಾದಿ ಬ್ರದರ್ಸೇ ಮಾಡಿರೋದು. ಈಗ ನನಗೆ ಪೊಲೀಸ್ ಕಮಿಷನರು ಕೂಡ ಫೋನ್ ಮಾಡಿದರು, ನಾನು ಮಾತಾಡಿಲ್ಲ. ನಾನು ಬರಬೇಕಾದ್ರೆ ನಮ್ಮ ಶಾಸಕರು ನಮಗೆ ನನ್ನ ವಿಜಯೇಂದ್ರ ಅವ್ರಿಗೆ ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ, ಅವರು ಅದಕ್ಕೋಸ್ಕರ ಒಂದು ಟೀಮ್ ರೆಡಿ ಮಾಡಿರ್ತಾರೆ. ಇಲ್ಲಿ ಸ್ಟೈಲ್ ಅದು, ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲ್ಲ, ಅವರೇ ಕೆಲವ್ರನ್ನ ತಯಾರು ಮಾಡ್ತಾರಂತೆ ರಕ್ಷಣೆ ಕೊಡೋದಕ್ಕೆ. ಅರೆಸ್ಟ್ ಆಗೋಕ್ಕೆ ಬೇರೆ, ಹತ್ಯೆ ಮಾಡೋಕ್ಕೆ ಬೇರೆ. ಇದು ಟೀಮ್, 2 ಟೀಮ್ ಇದೆ ಅಲ್ಲಿ. ಆ ಟೀಮು ಇನ್ನೂ ರೆಡಿಯಾಗಿಲ್ಲ. ಅದಕ್ಕೋಸ್ಕರ ಪೊಲೀಸರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಲಿಸ್ಟ್ ಕೊಟ್ಟ ಮೇಲೆ ಅದು ಮಾಡ್ತಾರೆ. ನಾನು ಪೊಲೀಸ್ ಅಧಿಕಾರಿಗಳಿಗೆ ಎಷ್ಟು ದಿನ ಈ ಥರ ಮಾಡ್ತೀರ? ಚಾಮರಾಜಪೇಟೆ ಅಲ್ಲಾದಾಗೂ ಕೂಡ ಯಾವನೋ ಮೆಂಟಲ್ ಪೇಷಂಟ್ ಅಂತ ತಂದು ನಿಲ್ಲಿಸ್ಬಿಟ್ರು ಅವನ್ನ. ಅಂದರೆ ಪೊಲೀಸರು ಇವತ್ತು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಅವನಿಗೆ ಯಾವುದೇ ರೀತಿಯಾದಂಥ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟಿಲ್ಲ. ಅವು ಕೊಲೆ ಮಾಡ್ತಾರೆ. ಲಾಸ್ಟ್ 1 ವೀಕ್ ಹಿಂದೆ ಮೆಸೇಜ್ ಬಂದಿದೆ ಪೊಲೀಸ್ ಇಲಾಖೆಗೆ, ನೆಕ್ಸ್ಟ್ ಕಾದಿದೆ ಇವನಿಗೆ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ದಾರೆ. ನನ್ನ ಹತ್ರ ಇತ್ತು, ಏರ್ಪೋರ್ಟಲ್ಲೇ ನಾನು ಮರೆತು ಬಂದಿದ್ದೀನಿ, ಅಲ್ಲಿಂದ ಮೆಸೇಜ್ ಹಾಕಿದ್ದಾರೆ, ನೆಕ್ಸ್ಟ್ ಟಾರ್ಗೆಟ್ ಇವನೇ ಅಂತ ಹೇಳ್ಬಿಟ್ಟು. ಇಷ್ಟಿದ್ರೂ ಪೊಲೀಸರು ಯಾಕೆ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿಲ್ಲ? ಇದು ಪೊಲೀಸರ ಸ್ಪಷ್ಟ ವೈಫಲ್ಯ.